ಪತಿ ಪತ್ನಿ ಪ್ರಕರಣದಡಿ ಹೆಡ್ ಕಾನ್ಸ್ಟೇಬಲ್ಗಳ ವರ್ಗಾವಣೆಗೆ ಸಂಬಂಧಿಸಿದಂತೆ ಈ ಹಿಂದೆ ಹೊರಡಿಸಲಾದ ಮಾರ್ಗಸೂಚಿಯಲ್ಲಿನ 7 ವರ್ಷಗಳ ಸೇವೆಯನ್ನು ಪೂರೈಸಿರಬೇಕೆಂಬ ಷರತ್ತನ್ನು ಸಡಿಲಿಕೆ ಮಾಡಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಹೆಡ್ ಕಾನ್ಸ್ಟೇಬಲ್ಗಳ ವರ್ಗಾವಣೆಗೆ ಅವಕಾಶ ಕಲ್ಪಿಸುವ ಕುರಿತು ಮಾನ್ಯ ಗೃಹ ಸಚಿವರ ಗಮನ ಸೆಳೆಯಲು ಬಯಸ್ತೇನೆ. ಈಗ ಹೇಳೋದನ್ನ ನಾನು 5 ಇಳಿಸ್ತೀನಿ ಅಂತ ಇಟ್ಕೊಳ್ಳಿ. 5 ಇಳಿಸಿದ್ರೆ ಅಲ್ಲಿ ಖಾಲಿ ಆಗಬೇಕು, ಖಾಲಿ ಇರಬೇಕು. ಖಾಲಿ ಇದ್ದರೆ ನಾವು ಪ್ರಯಾರಿಟಿ ಮೇಲೆ ಇವರಿಗೆ 5 ವರ್ಷ ಆದವರಿಗೆ ಕೊಡ್ಬೋದು, ತೊಂದರೆ ಇಲ್ಲ, ವರ್ಷದ ಪ್ರಶ್ನೆ ಇಲ್ಲ. ಆದರೆ ನಾವು ಎಲ್ಲರಿಗೂ ಜನರಲ್ ಆಗಿ ಈ ರೀಸನ್ನಿಂದ ಆ ರೀಸನ್ಗೆ ಹೋಗಬೇಕಾದ್ರೆ 7 ಇಯರ್ಸ್ ಇವನ್ ಟೀಚರ್ಸ್ಗೂ ಕೂಡ ಮಾಡಿದ್ದಾರೆ. ಆದ್ದರಿಂದ ಖಾಲಿ ಆದಂಗೆ ಆ ಪ್ರಯಾರಿಟಿ ಮೇಲೆ ನಾವು ಅವರಿಗೆ ಟ್ರಾನ್ಸ್ಫರ್ಸನ್ನು ಮಾಡಿಕೊಡ್ತೇವೆ. ಸಭಾಪತಿಗಳೇ, ಅಲ್ಲಿ ನಾನು ಹೇಳೋದು ಇವ್ರ ಕಾನೂನು ಇವ್ರ ರೂಲ್ಸ್ ಏನು ಫ್ರೇಮ್ ಮಾಡ್ಕೊಂಡಿದ್ದಾರೆ ಅದನ್ನು ಹೇಳಿದರು. ಮಾನವೀಯ ನೆಲೆಯಲ್ಲಿ ಮತ್ತು ಕೌಟುಂಬಿಕ ಹಿನ್ನೆಲೆಯಲ್ಲೂ ಪರಿಗಣಿಸಬೇಕು ಇದರಲ್ಲಿ. ನೋಡಿ, ಈ ಎಕ್ಸ್ ಸರ್ವಿಸ್ ಮೆನ್ನು 15 ವರ್ಷ ಕೆಲಸ ಮಾಡಿ 20 ವರ್ಷ ಕೆಲಸ ಮಾಡಿ ಆಮೇಲೆ ಪೊಲೀಸ್ ಇನ್ ಸರ್ವಿಸಿಗೆ ಬಂದಿರ್ತಾರೆ. ಅವ್ರ ಗಂಡ ಹೆಂಡತಿ ಒಟ್ಟಿಗಿರಕ್ಕೆ ಸಾಧ್ಯನೇ ಆಗಿಲ್ಲ, ಮಕ್ಕಳನ್ನು ನೋಡ್ಕೊಳಕ್ಕಾಗ್ತಿಲ್ಲ. ಈ ಪರಿಸ್ಥಿತಿನಲ್ಲಿ ಅದಕ್ಕೆ ನೀವು ಇದನ್ನು ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ. ನೋಡಿ, ನನ್ನ ಹತ್ರ ಒಂದು ಲೀಸ್ಟ್ ಇದೆ. ಹಿರಿಯ ನಾಯಕರು 17 ವರ್ಷ ಸರ್ವಿಸ್ ಮಾಡಿದ್ದಾರೆ. ಕೇಳ್ತಿರೋದಲ್ಲಿ ಮಂಗಳೂರಿನಿಂದ ವಿಜಯನಗರಕ್ಕೆ, ಅವ್ರು ಕೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕಕ್ಕೆ. ಆಮೇಲೆ ಪ್ರಕಾಶ್ ಅನ್ನೋರು ಶಿವಮೊಗ್ಗದಿಂದ ವಿಜಯನಗರಕ್ಕೆ, ಇನ್ನೊಬ್ಬರು ಪವನ್ ಚಲುವಾದಿ ಅನ್ನೋರು ಬೆಂಗಳೂರಿನಿಂದ ಬೆಳಗಾವಿ ಡಿಸ್ಟಿಕ್ಕಿಗೆ. ಈ ಥರ ಅಟ್ಲೀಸ್ಟ್ ಬೆಂಗಳೂರಿಗೆ ಬರ್ತಾರೆ ಅಂದರೆ ಒತ್ತಡ ಆಗುತ್ತೆ ಅಂತ ಹೇಳ್ಬೋದು. ಈ ಥರ ಉತ್ತರ ಕರ್ನಾಟಕಕ್ಕೆ ಹೋಗ್ತೀವಿ ಅಂತ ಹೇಳೋರು, ಕಲ್ಯಾಣ ಕರ್ನಾಟಕಕ್ಕೆ ಹೋಗ್ತೀವಿ ಅನ್ನೋರು, ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ತೀವಿ ಅನ್ನೋರಿಗೆ ಆದ್ಯತೆಯಾಗಿ ಪರಿಗಣಿಸಿ. ಹಾಗಾಗಿ ನನಗನ್ಸೋದು ಅಂತಿಮವಾಗಿ ಏನು, ನಾವು ಮಾನವೀಯ ಸ್ಪರ್ಶ ಇರಬೇಕಲ್ಲ, ನಮ್ಮ ನಿಯಮಗಳನ್ನು ಮಾಡ್ಕೊಬೇಕು. ನಿಯಮಗಳು ಬೇಕೇ ಬೇಕು. ಆ ನಿಯಮಗಳ ಜೊತೆಗೆ ಮಾನವೀಯ ಸ್ಪರ್ಶ ಇಲ್ಲದ ನಿಯಮ ಆಗಬಾರ್ದಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ದಯಮಾಡಿ ನೀವು ನಿಯಮಗಳನ್ನು ಸಡಿಲಿಸಿ. ಮತ್ತು ನೀವು ವೇಕೆನ್ಸಿ ಹೇಗೆ ಅಲ್ಲಿ ಈಗ ಯಾರೋ ಬಿಜಾಪುರದಿಂದ ಬರೋರಿಗೆ ಆಪ್ಷನ್ ಕೊಟ್ಟರೆ, ನೀವೊಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿ. ಆಪ್ಷನ್ ಕೊಟ್ಟರೆ ಮ್ಯೂಚುವಲ್ ಆದರೆ ಇಮಿಡಿಯೇಟ್ ಮಾಡಿ. ಯಾರೋ ಶಿವಮೊಗ್ಗದವ್ರು ಬೆಂಗಳೂರಿಗೆ ಬರೋದಿದ್ದಾರೆ, ಬೆಂಗಳೂರಿನವ್ರು ಶಿವಮೊಗ್ಗಕ್ಕೆ ಹೋಗೋರಿದ್ದಾರೆ, ನೀವು ಅದನ್ನು ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಮಾಡಿ. ಆವಾಗ ಅಲ್ಲೂ ಖಾಲಿ ಆಗುತ್ತೆ, ಇಲ್ಲೂ ಖಾಲಿ ಆಗುತ್ತೆ. ಇಲ್ಲದೇ ಇದ್ರೆ ಇವ್ರು ಇಲ್ಲಿ ಕೂತಿರ್ತಾರೆ, ಅವರಲ್ಲಿ ಕೂತಿರ್ತಾರೆ. ಗಂಡ ಹೆಂಡತಿ ಅವರಿಗೆ ಸಾಂಸಾರಿಕವಾಗಿ ಇರುವಂಥ ಕೌಟುಂಬಿಕ ಸಮಸ್ಯೆಗಳು ತಲೆದೋರ್ತವೆ. ಹಾಗಾಗಿ ದಯಮಾಡಿ ಇದನ್ನು ಮಾನವೀಯ ನೆಲೆಯಲ್ಲಿ